ಗಾನ ಕೋಗಿಲೆ ಸಂಗೀತ ವಿಶಾರದ ಸುಪ್ರಿಯಾ ಭಟ್ ಅವರಿಗೆ ಸ್ವಾಗತ ಸುಸ್ವಾಗತ. ಸೊ ಅವ್ರಿಗೆ ನಾವು ಒಂದು ಮಾತು ಕೇಳೋದೇನಂದ್ರೆ ಸ್ಪರ್ಧೆಗಳಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀವಿ ನಾನು? ನಮಸ್ಕಾರ. ನಮಸ್ಕಾರ. ಇವಾಗೆ ಭಾಗವಹಿಸುವಂತ ಎಲ್ಲ ಮಕ್ಕಳು ಅಂದ್ರೆ ಈಗ ಇಷ್ಟು ಏಜ್ ಆದವರು ಇದ್ರು ಕೂಡ ನಾವು ನಿರ್ಣಾಯಕರಾಗಿ ಹೋದಾಗ ನಮ್ಮ ಮಕ್ಕಳಾಗಿರ್ತಾರೆ. ಅದು ನಿಜ. ಮಕ್ಕಳಾಗಿರ್ತಾರೆ. ಎಲ್ಲರೂ ಚೆನ್ನಾಗಿ ಹಾಡಲಿ, ಎಲ್ಲರೂ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದು ಅದನ್ನು ಪ್ರತಿಭೆ ತೋರಿಸಲಿ ಅಂತ ಓಕೆ, ಧನ್ಯವಾದಗಳು ಮಾ. ಉತ್ತರ ಕರ್ನಾಟಕದ ಗಾನ ಕೋಗಿಲೆಗೆ ಇನ್ನೊಬ್ಬ ನಿರ್ಣಾಯಕರಾದಂತಹ ವಿದುಷಿ ಶ್ರೀಮತಿ ರಾಧಾ ದೇಸಾಯಿ ಅವರಿಗೂ ಸಹ ಸ್ವಾಗತ ಸುಸ್ವಾಗತ. ನಮಸ್ಕಾರ ಮ್ಯಾಮ್. ನಮಸ್ತೆ ಮ್ಯಾಮ್. ಪ್ರತಿಸ್ಪರ್ಧಿಗಳಿಗೆ ನಿಮ್ಮಿಂದ ಕೆಲವು ಹಿತವಚನಗಳ ಆಗ್ಲಿ ಅಥವಾ ನೀವು ಸಲಹೆ ಅಂತ ಏನಾದ್ರು ಕೊಡ್ಬೇಕಾಗಿದ್ರೆ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಮ್ಯಾಮ್? ಕೊಡ್ಲೇಬೇಕು, ನಿರ್ಣಾಯಕರಾಗಿ ಕೊಡ್ಲೇಬೇಕು. ಎಲ್ಲ ಮಕ್ಕಳು ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡೇ ಬಂದಿರ್ತಾರೆ. ಯಾಕಂದ್ರೆ ಈಗ ಎಲ್ಲ ಕಡೆ ರಿಯಾಲಿಟಿ ಶೋ ನಡೆದಿರ್ತದೆ. ಆದ್ರೂ ಕೂಡ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಒಂದೊಂದು ಪರೀಕ್ಷೆ ಇದ್ದಂಗೆ, ಒಂದೊಂದು ಸ್ಟೇಜು ಕೂಡ ಈ ಒಂದು ಪರೀಕ್ಷೆಯಲ್ಲಿ ಚೆನ್ನಾಗಿ ಅಭ್ಯಾಸ ಮಾಡಿ ಉತ್ತೀರ್ಣವಾಗಲಿ ಅಂತ ಹೇಳಿ ನನ್ನ ಆಶೀರ್ವಾದ ಪೂರ್ವಕವಾಗಿ ಅವರಿಗೆ ನಾನು ಹಾರೈಸ್ತಾ ಇದ್ದೇನೆ. ತುಂಬಾ ಧನ್ಯವಾದಗಳು. ಮತ್ತೋರ್ವ ನಿರ್ಣಾಯಕರು ವಿದುಷಿ ಶ್ರುತಿ ಕುಲಕರ್ಣಿ ಅವರಿಗೆ ಸ್ವಾಗತ ಸುಸ್ವಾಗತ. ನಮಸ್ಕಾರ ಮ್ಯಾಮ್. ನಿಮ್ಮಿಂದ ಪ್ರತಿಸ್ಪರ್ಧಿಗಳಿಗೆ ಗಾನ ಕೌಗಿಲದಲ್ಲಿ ಏನಾದರೂ ಸಲಹೆಗಳನ್ನು ಕೊಡುವುದಿದ್ದರೆ ನೀವು ಕೊಡ್ಬೋದು ಮ್ಯಾಮ್? ಎಲ್ಲರೂ ಚೆನ್ನಾಗಿ ಹಾಡಲಿ ಅಂತ ಆಶಿಸ್ತೀವಿ. ಆದರೆ ಅವರು ಪ್ರಾಕ್ಟೀಸ್ ಮಾಡಬೇಕು. ಗುರುಗಳಿಗೆ ಎಲ್ಲರೂ ಪ್ರಾಕ್ಟೀಸ್ ಮಾಡಲಿ. ಹುಡುಗರು ಎಲ್ಲ ಗುರುಗಳ ಆಶೀರ್ವಾದದಿಂದ ಚೆನ್ನಾಗಿ ಹಾಡಲಿ ಅಂತ ಆಶಿಸ್ತೀನಿ. ಎಲ್ಲೋ ಮೂಲೆಯಲ್ಲಿ ಪ್ರತಿಭೆಗಳು ಅಡಗಿರ್ತವೆ, ಆದರೆ ಇಲ್ಲೇ ಪ್ರತಿಭೆ ತೋರಿಸ್ಲಿಕ್ಕೆ ಬಂದಿರ್ತಾರೆ. ಅವ್ರು ಚೆನ್ನಾಗಿ ಹಾಡಲಿ, ಮುಂದೆ ಬರಲಿ ಅಂತ ಆಶಿಸ್ತೀನಿ. ಧನ್ಯವಾದಗಳು. ತುಂಬಾ ಚೆನ್ನಾಗಿ ಹೇಳಿದ್ರಿ ಮ್ಯಾಮ್. ಎಲ್ಲ ಪ್ರತಿಸ್ಪರ್ಧಿಗಳು ರೆಡಿ ಇರ್ರಿ. ನಮ್ಮ ನಿರ್ಣಾಯಕರು ಎಲ್ಲ ರೆಡಿ ಇದ್ದಾರ, ಸಲಹೆಗಳನ್ನು ಕೂಡ ಕೊಡ್ತಾ ಇದ್ದಾರ. ಅದ್ರ ಪ್ರಕಾರ ನಾವು ಕೂಡ ಉತ್ಸುಕತೆಯಿಂದ ಪ್ರತಿಸ್ಪರ್ಧಿಗಳಿಗೆ ಎಲ್ಲರಿಗೂ ಆಯ್ಕೆ ಮಾಡೋದಕ್ಕೆ ಖುಷಿಯಿಂದ ತೌಕದಿಂದ ನಾವು ಕೂಡ ಕಾಯ್ತಾ ಇದ್ದೇವೆ. ನಮ್ಮೊಂದಿಗೆ ಸಂಗೀತ ದಿಗ್ಗಜರಾದಂತಹ ಡಾಕ್ಟರ್ ಶ್ರೀಧರ್ ಕುಲಕರ್ಣಿ ಅವರು ಉಪಸ್ಥಿತರಿದ್ದಾರೆ. ನಮಸ್ಕಾರ ಸರ್. ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸರ್, ಮಕ್ಕಳಿಗೆಲ್ಲ ನಿಮ್ಮಿಂದ ಏನು ಸಲಹೆಗಳನ್ನು ಕೊಡಲಿಕ್ಕೆ ಇಷ್ಟಪಡ್ತೀರಾ? ಮೊದಲೇ ನಿಮಗೆ ನಮಸ್ಕಾರ. ಯಾಕಂದ್ರೆ ನೀವು ನಮ್ಮ ಕರ್ನಾಟಕದ ಬಾವುಟವನ್ನು ಪ್ರತ್ಯೇಕವಾಗಿ ಬಂದು ಕೂತೀರಿ. ನಿಮ್ಮ ಡ್ರೆಸ್ ನೋಡಿಬಿಟ್ರೆ ನನ್ನ ಕರ್ನಾಟಕದ ಬಾವುಟ ನೆನಪಾಗ್ತಿರ್ತದೆ. ನಮ್ಮೆಲ್ಲ ನಿರ್ಣಾಯಕರ ಪರವಾಗಿ ಮೊದಲಿಗೆ ನಿಮಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅದೇ ರೀತಿ ಇದೊಂದು ದೊಡ್ಡ ಕಾರ್ಯಕ್ರಮ ಇದೆ, ಇದೇನು ಸಣ್ಣ ಕಾರ್ಯಕ್ರಮ ಅಲ್ಲ. ಯಾಕಂದ್ರೆ ಉತ್ತರ ಕರ್ನಾಟಕ ಅಥವಾ ಸಮಗ್ರ ಕರ್ನಾಟಕ ಅಂತ ಹೇಳಿ ನಾನು ಹೇಳಿಕ್ಕೆ ಇಚ್ಛೆಪಡ್ತೀನಿ. ಇಲ್ಲಿ ಇರ್ತಕ್ಕಂಥ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರತಿಭೆಗಳನ್ನು ಹೊರಗೆ ತರೋದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಆಗಿದೆ. ಹೀಗಾಗಿ ಈಗಾಗಲೇ ಎಲ್ಲ ನಿರ್ಣಾಯಕರು ಹೇಳಿದ್ದಾರೆ. ನಾ ಏನು ಹೆಚ್ಚಿಗೆ ಹೇಳಿಕ್ಕೆ ಇಷ್ಟಪಡ್ತೀನಿ ಅಂತಪ್ಪ ಅಂದ್ರೆ, ಈ ಸಂಗೀತ ಒಂದು ದೊಡ್ಡ ಸಾಗರ. ನಾವು ನಿರ್ಣಾಯಕರು ಬಂದೀವಿ ಅಂತ ಹೇಳಿ ನಾವೇನು ದೊಡ್ಡ ಏನು ದಿಗ್ಗಜರಲ್ಲ, ಏನಲ್ಲ. ನಾವು ಕಲಿಕಾ ಸಂಗೀತದ ವಿದ್ಯಾರ್ಥಿಗಳಾಗಿ ನಾವಿಲ್ಲಿ ಬಂದೀವಿ. ಹೀಗಾಗಿ ಬರ್ತಕ್ಕಂಥ ಎಲ್ಲ ಈ ಪ್ರತಿಭೆಗಳೇನಾದ್ರೆ ಅವಲ್ಲ, ಅವು ಮೊದಲಿಗೆ ಸ್ವರ, ತಾಳ, ಲಯ ಮತ್ತು ರಾಗಗಳನ್ನು ಸರಿಯಾಗಿ ಅಭ್ಯಾಸ ಮಾಡ್ಕೊಂಡು ಬರಬೇಕು ಅಂತ ಹೇಳಿ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಇದಕ್ಕಿಂತ ಮುಖ್ಯವಾಗಿ ಅವರು ಉದ್ಭವ ಸಂಗೀತಗಾರ ಆಗಬಾರ್ದು, ತಾವ ಸಂಗೀತಗಾರ ಆಗಬಾರ್ದು. ಒಬ್ಬ ನಿಜವಾದ ಸಂಗೀತ ಗುರುಗಳನ್ನು ಹಿಡ್ಕೋಬೇಕು. ಆ ಗುರುವಿನ ಸೇವೆ ಮಾಡಬೇಕು. ಆ ಗುರುವಿನ ಆಶೀರ್ವಾದ ತಗೊಂಡ್ರೆ ಮಾತ್ರ ಸಂಗೀತ ಬರ್ತದೆ. ಸುಮ್ಮನೆ ನಾವು ಒಂದು ಮೈಕ್ ತಗೊಂಡು ಕೊರಕೆ ಅಂತ ಹೇಳಿ ಬಂದ್ವಿ ಅಂದ್ರೆ ಅದರಿಂದ ಸಂಗೀತ ಬರೋದಿಲ್ಲ. ನಿಜವಾದ ಏನಾದ್ರೂ ಸಂಗೀತಗಾರ ಆಗಬೇಕಂತಂದ್ರೆ ಅವರು ನಿಜವಾದ ಒಬ್ಬ ದಿಗ್ಗಜ ಗುರುಗಳ ಹತ್ರ ಹೋಗಿ ಅವರ ಸೇವೆ ಮಾಡಿ ಸಂಗೀತವನ್ನು ಕಲಿತು ಹಾಡಬೇಕಂತ ಹೇಳಿ ನಾನು ಎಲ್ಲ ನಿರ್ಣಾಯಕರ ಪರವಾಗಿ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಅದೇ ರೀತಿ ನಿಮಗೂ ಸಹಿತ ನಾನು ಧನ್ಯವಾದ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಅದೇ ರೀತಿ ಈ ಸಂಘಟಕರಿಗೆ ಈ ಒಂದು ಮಾಡತಕ್ಕಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಇಲ್ಲ.
ಯಾಕಂದ್ರೆ ಸಂಗೀತದ ಯಾವುದೇ ಕಾರ್ಯಕ್ರಮ ಇದ್ರೂ ನಾನು ಹೋಗಿ ಭಾಗವಹಿಸ್ಲಿಕ್ಕೆ ನನಗೆ ಬಹಳ ಇಚ್ಛೆ ಆಗ್ತದೆ. ಸಂಗೀತ ಸಣ್ಣ ಕಾರ್ಯಕ್ರಮ ಇರಲಿ ದೊಡ್ಡ ಕಾರ್ಯಕ್ರಮ ಇರಲಿ ನಾವು ಒಂದು ಪಾಲುಗಾರರಾಗಿ ಅದರೊಳಗೆ ಭಾಗವಹಿಸಿ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳಿ ನನಗೆ ಬಹಳ ಇಚ್ಛೆ ಆಗ್ತದೆ. ಹಾಗಾಗಿ ಬರ್ತಕ್ಕಂಥ ಎಲ್ಲ ಸ್ಪರ್ಧಾಗಳು ಅವರು ಇಲ್ಲಿ ಏನ್ ಗೆದ್ದು ಬರ್ಬೇಕು ಅಂತಂದ್ರೆ ಸ್ಪರ್ಧೆ ಮಾಡಿ ಬರ್ತೀನಿ ಅಂತ ಹೇಳಿ ದಯಮಾಡಿ ತಿಳ್ಕೊಬೇಡ್ರಿ. ಫಸ್ಟ್ ಸೆಕೆಂಡ್ ಥರ್ಡ್ ಇವ್ ಹಂಗೆ ಬರ್ತಿರ್ತಾವ ಹೋಗ್ತಿರ್ತಾವ. ಆದ್ರೆ ನಿಜವಾಗಿ ಈ ಒಂದು ದೊಡ್ಡ ವೇದಿಕೆ ಒಳಗೆ ಭಾಗವಹಿಸಿ ಆ ಸಂಗೀತ ಸೇವೆ ಮಾಡ್ಬೇಕಂತ ಹೇಳಿ ನಾ ಎಲ್ಲ ನಿರ್ಣಾಯಕರ ಪರವಾಗಿ ಹಾಗೂ ಸಂಘಟಕರ ಪರವಾಗಿ ನಾನು ಕೇಳ್ಕೊತೀನಿ. ಬರ್ತಕ್ಕಂಥ ಎಲ್ಲ ಈ ಸ್ಪರ್ಧಾಗಳಿಗೆ ಮತ್ತೊಮ್ಮೆ ಶುಭಾಶಯ ಹೇಳ್ತೀನಿ. ಅದೇ ರೀತಿ ಎಲ್ಲರೂ ಚಲೋ ಮಾಡಿ ಎಲ್ಲರೂ ನಮಗೆ ಟಫ್ ಕಾಂಪಿಟೇಷನ್ ಮಾಡಲಿ ಅಂತ ಹೇಳಿ ನಾನು ಅವ್ರಿಗೆ ಕೇಳ್ತೀನಿ. ಖಂಡಿತ ಸರ್, ತುಂಬಾ ಉತ್ತಮವಾದ ಸಲಹೆ ಡಾಕ್ಟರ್ ಶ್ರೀಧರ್ ಕುಲಕರ್ಣಿ ಅವರಿಂದ ಧನ್ಯವಾದಗಳು. ಈಗೆಲ್ಲ ನಿರ್ಣಾಯಕರ ಜೊತೆ ಮಾತಾಡಿದ್ಮೇಲೆ ಒಂದೊಂದು ಕ್ಲಾರಿಫಿಕೇಶನ್ ಇಲ್ಲಿ ಏನ್ ಸಿಕ್ಕಿದ್ದದ ಅಂದ್ರ ಇಲ್ಲಿ ಪ್ರತಿಭೆಗಳಿಗೆ ಮಾತ್ರ ಅವಕಾಶ ಇದೆ. ಪ್ರತಿಭೆ ಯಾರಿಗಿರ್ತದೋ ಪುರಸ್ಕಾರ ಅವ್ರಿಗೆ ಇರ್ತದ. ಇಲ್ಲೇ ಎಲ್ಲಾ ನಿರ್ಣಾಯಕರು ಹೇಳಿದ ಪ್ರಕಾರ ನಿಮ್ಮ ಪ್ರತಿಭೆಗಳನ್ನ ತೋರಿಸ್ರಿ, ಮುಂದೆ ಬರ್ರಿ, ನೀವು ಆದಷ್ಟು ಶ್ರುತಿ, ರಾಗ, ಲಯ, ತಾಳನ್ನ ಕರೆಕ್ಟ್ ಆಗಿ ಮಾಡ್ಕೊಂಡ್ ಬರ್ರಿ ಅಂತ ಹೇಳಿ ಎಲ್ಲಾ ನಿರ್ಣಾಯಕರು ಕೂಡ ನಿಮ್ಗೆ ಪ್ರತಿಸ್ಪರ್ಧಿಗಳಿಗೆ ಸಲಹೆ ಕೊಟ್ಟಾರ. ಆ ಸಲಹೆ ಅಂತೆ ನೀವೆಲ್ಲ ರೆಡಿಯಾಗಿ ಆದಷ್ಟು ಬೇಗ ಈ ಕಾರ್ಯಕ್ರಮವನ್ನ ನೋಡ್ಲಿಕ್ಕೆ ಜನರು ಹಾಗೂ ನಾವು ಕೂಡ ಉತ್ಸುಕತೆಯಿಂದ ಕಾಯ್ಲಿಕತ್ತೀವಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಲ್ಲಾ ನಿರ್ಣಾಯಕ ತಂಡದಿಂದ ಹಾಗೂ ಸಂಘಟಕರಿಂದ ನಮ್ಮ ಕಡೆಯಿಂದ ಎಲ್ಲರಿಗೂ ಸಹ ಪ್ರತಿಸ್ಪರ್ಧಿಗಳಿಗೆ ಹಾರ್ದಿಕ ಶುಭಾಶಯಗಳು. ಕಾರ್ಯಕ್ರಮಕ್ಕೆ ಬಂದು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿ ಉತ್ತಮ ಸಲಹೆಗಳೊಂದಿಗೆ ನಗುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸೋಣ. ಸಂಘಟಕರಿಂದ ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್. ಮೇಡಮ್, ನನಗೆ ಚಿಕ್ಕ ಆಸೆ ಆಗಿರ್ತದೆ. ನೀವು ಆ ದಿವಸ ಬಹಳ ಮಂದಿ ಹಾಡು ಕೇಳ್ತೀರಿ, ಬಟ್ ಯಾಕೋ ನನಗೆ ಇವತ್ತು ನಿಮ್ಮ ಹಾಡು ಕೇಳೋ ಆಸೆ ಆಗಲ್ಲ. ನನಗೋಸ್ಕರ ಒಂದು ಚಿಕ್ಕ ಹಾಡು ಹಾಡಲ್ಲ. ಕೊಟ್ಟಿದ್ದ ಕೆಲಸ ಏನೋ ಈಸಿ ಇತ್ತು, ಈಗ ತುಂಬಾ ಸ್ವಲ್ಪ ಕಷ್ಟದ ಕೆಲಸ ಬರ್ತಾ ಇದೆ. ಆ ದಿವಸ ನಿರ್ಣಾಯಕರಾಗಿ ಹಾಡು ಕೇಳ್ತಾರ, ಇವತ್ತು ನಿರ್ಣಾಯಕರಿಗೆ ನಾವು ಹಾಡು ಹಾಡಿಸ್ಲಿಕ್ಕೆ ನೋಡ್ರಿ. ಗರುಡವಾಹಿನಿ ಕರ್ನಾಟಕದವರು. ಪರಿಮಳ ಸದ್ದಿಲ್ಲದೆ ಅರಳಿತಲ್ಲ ರಾತ್ರಿಯಲ್ಲ ಮೆಲ್ಲ
ಮಲ್ಲಿಗೆ ಹಳ್ಳಿ ಮೇಲೆ ಹರಿ ಖಂಡಿತ ಆಶೀರ್ವದಿಸ್ತಾನೆ. ಸರ್, ಆಸೆ 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 ಇನ್ನೂ ಹೆಚ್ಚಿಗೆ ಆಗ್ಲಿಕ್ಕತ್ತದ್ರಿ. ನವಿಲ್ ಆಯ್ತು, ಮಲ್ಲಿಗೆ ಆಯ್ತು, ಹರಿಯ ಆಹ್ವಾನ ಆಯ್ತು. ಸರ್, ಈಗ ಮುಂದೆ ನಿಮ್ಮ ಹಾಡು ಏನಂತ ತಿಳ್ಕೊಳ್ಳಿಕ್ಕೆ ಬಹಳ ಕತ್ತರದಿಂದ ಕಾಯ್ಲಿಕತ್ತೀನಿ. ನಮ್ಮ ಹಾಡಿನ ಪ್ರೇರಣಾ ನೀವ ಇದ್ದೇನೆ. ಯಾಕಂದ್ರೆ ನೀವೇನೀಗ ಡ್ರೆಸ್ ಕೋಡ್ ಹಾಕೊಂಡ್ ಬಂದಿರಲ್ಲ, ಅದು ಬೇರೆ ಏನಲ್ಲ, ಅದು ನಮ್ಮ ಕರ್ನಾಟಕದ ಬಾವುಟ ಒಂದು ಕೋಡ್ ಹಾಕೊಂಡು ನೀವು ಬಂದಿರಿ. ಹೀಗಾಗಿ ನನಗೇನು ಅನ್ಸಿಕತ್ತು ಅಂದ್ರೆ ನಾವು ತಾಯಿ ಭುವನೇಶ್ವರಿನ ಈ ಒಂದು ಸಂದರ್ಭದೊಳಗೆ ಯಾಕೆ ನೆನೆಸ್ಬಾರ್ದು ಅಂತೇಳಿ ನನಗೆ ಅನ್ಸಿಕತ್ತದೆ. ಹೀಗಾಗಿ ಸಮಸ್ತ ಎಲ್ಲ ಕರ್ನಾಟಕದ ಎಲ್ಲ ಸಂಗೀತ ಕಲಾವಿದರಿಗೆ ಹಾಗೂ ಎಲ್ಲ ಸ್ಪರ್ಧಾಳುಗಳಿಗೆ ಹಾಗೂ ಎಲ್ಲ ನಿರ್ಣಾಯಕರ ಪರವಾಗಿ ನಾವೊಂದು ಭುವನೇಶ್ವರ ತಾಯಿಯನ್ನು ನೆನೆತಕ್ಕಂಥ ಒಂದು ಗೀತೆಯನ್ನು ಇಚ್ಛೆ ಪಡ್ತೀನಿ. ಖಂಡಿತ ಸರ್. ಭವಸಾಗರವನು ಜಯಿಸಬೇಕಾದರೆ, ಭವಸಾಗರವನು ಜಯಿಸಬೇಕಾದರೆ ಭುವನೇಶ್ವರಿಯ ನೆನೆ ಮನವೇ, ಭುವನೇಶ್ವರಿಯ ನೆನೆ ಮನವೇ, ಕನ್ನಡ ಕನ್ನಡ ಮನ ನೆನೆ ಮನವೇ, ಭವಸಾಗರವನು ಜಯಿಸಬೇಕಾದರೆ, ಭವಸಾಗರವನು ಜಯಿಸಬೇಕಾದರೆ
ಎಷ್ಟು ಜನ್ಮದ ಪುಣ್ಯವೋ ಮಾನವನಾಗಿರುವಿ, ಎಷ್ಟು ಜನ್ಮದ ಪುಣ್ಯವೋ ಮಾನವನಾಗಿರುವಿ. ನಲ್ಮೆಯ ನಲ್ಮೆಯ ಕನ್ನಡ ನಾಡಲ್ಲಿ ನೀ ಜನಿಸಿರುವೆ, ಎಷ್ಟು ಜನ್ಮದ ಪುಣ್ಯವೋ ಈ ನಾಡಲ್ಲಿ ಜನಿಸಿ, ಎಷ್ಟು ಜನ್ಮದ ಪುಣ್ಯವೋ ಮಾನವನಾಗಿರುವಿ, ಈ ನಾಡಲ್ಲಿ ಜನಿಸಿರುವಿ. ಜಗದೀಶ್ವರನ ಜಗದೀಶ್ವರನ ಒಲುಮೆಯ ಪಡೆಯಲು, ಜಗದೀಶ್ವರನ ಒಲುಮೆಯ ಪಡೆಯಲು ಸುಲಭದ ಮಾರ್ಗವು ಭುವನೇಶ್ವರಿ ನಾಮ, ಸುಲಭದ ಮಾರ್ಗವು ಭುವನೇಶ್ವರಿ ನಾಮ, ಭುವನೇಶ್ವರಿ ನಾಮ, ಭುವನೇಶ್ವರಿ ನಾಮ. ಭುವನೇಶ್ವರಿಯ ನೆನೆ ಮನವೇ, ಭುವನೇಶ್ವರಿಯ ನೆನೆ ಮನವೇ. ಕನ್ನಡ 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 ಮನ ನೆನೆ ಮನವೇ, ಕನ್ನಡ ಮನ ನೆನೆ ಮನವೇ, ಕನ್ನಡ ಮನ ನೆನೆ ಮನವೇ, ಕನ್ನಡ ಮನ ನೆನೆ ಮನವೇ. ಸರ್, ತುಂಬಾ ಅದ್ಭುತವಾಗಿತ್ತು ಈ ಹಾಡು. ಧನ್ಯವಾದ. ಎಲ್ಲಾ ಕೋಗಿಲೆಗಳು ಸೇರಿ ಒಮ್ಮೆ ಹಾಡಿದ್ರೆ ಹ್ಯಾಂಗಿರ್ತದೆ ಅಂತ ಹೇಳಿ ನಾವು ಈಗ ತೋರಿಸ್ತೀವಿ. ನೋಡ್ತೀರಾ ವೀಕ್ಷಕರೇ? ಬನ್ನಿ ನಿರ್ಣಾಯಕರ ಹತ್ರ ಹೋಗೋಣ. ತುಂಬಿ ಹಾಡಿದೆನು
ನಾನು ಆಡುವುದಿಲ್ಲ ಆಡುವುದು ಅನಿವಾರ್ಯ ಆಡುವುದು ಅನಿವಾರ್ಯ ಕರ್ಮಯನಗೆ 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 ಯನಗೆ ಎಲ್ಲ ಕೇಳಲಿ ಯಾದು ಎಲ್ಲ ಕೇಳಲಿ ಯಾದು ನಾನು ಆಡುವುದಿಲ್ಲ ಆಡುವುದು ಅನಿವಾರ್ಯ ಕರ್ಮಯನಗೆ ಕೇಳುವವರಿಯರೆಂದು ಕೇಳುವವರಿಯರೆಂದು ನಾ ಬಲ್ಲೆಯರಿಂದ ಕೇಳುವವರಿಯರೆಂದು ನಾ ಬಲ್ಲೆಯರಿಂದ ಆಡುವೆನು ಮೈದುಂಬಿ ಆಡುವೆನು ಮೈದುಂಬಿ ಎಂದಿನಂತೆ ಎಂದಿನಂತೆ ಯಾರು ಕಿವಿ ಮುಚ್ಚಿದರು ಯಾರು ಕಿವಿ ಮುಚ್ಚಿದರು ಎನಗಿಲ್ಲ ಚಿಂತೆ ಎನಗಿಲ್ಲ ಚಿಂತೆ ಎನಗಿಲ್ಲ ಚಿಂತೆ ಎನಗಿಲ್ಲ ಚಿಂತೆ ಎನಗಿಲ್ಲ ಚಿಂತೆ ಯಾರು ಕಿವಿ ಮುಚ್ಚಿದರು ಎನಗಿಲ್ಲ ಚಿಂತೆ ಎನಗಿಲ್ಲ ಚಿಂತೆ ಎದೆ ತುಂಬಿ ಹಾಡಿದೆನು ಅಂದು ನಾನು ಮನವಿಟ್ಟು ಕೇಳಿದಿರಿ ಅಲ್ಲಿಯೂ ಎದೆ ತುಂಬಿ ಹಾಡಿದೆನು ಮನ ತುಂಬಿ ಹಾಡಿದೆನು ಅಂದು ಅಬ್ಬ ಎಂತ ಅದ್ಭುತಗಳು. ಅವ್ರು ಎಷ್ಟು ಮನೆ ತುಂಬಿ ಹಾಡಿದ್ರು ಅಷ್ಟೇ ನಾವು ಮನಸ್ಸುತ್ತೇವೆ ಸರ್. ಎಲ್ಲಾ ನಿರ್ಣಾಯಕ ತಂಡದವರಿಗೂ ಗರುಡ ಟಿವಿ ಕರ್ನಾಟಕ ವಾಹಿನಿಯಿಂದ ಧನ್ಯವಾದಗಳು ಸರ್. ನಮಸ್ಕಾರ. ಥ್ಯಾಂಕ್ ಯು.